ಮ್ಯಾಥಮೆಟಿಕ್ಸ್ ಇವತ್ತಿನ ಜಗತ್ತಿಗೆ ತುಂಬ ಇಂಪಾರ್ಟೆನ್ಸು. ಸೊ ಅಬ್ಯಾಕಸ್ ಅಂತೇನು ಕಾರ್ತಿಕ್ ಅವರು ಕಲಿಸ್ಕೊಡ್ತಾರೆ, ಕಳೆದ 10 ವರ್ಷಗಳಿಂದ ಕಲಿಸ್ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಸಹಜವಾಗಿಯೇ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವುದೋ ಟಫ್ ಟಾಪಿಕ್ ಅಂದರೆ ಅದು ಮ್ಯಾಥ್ಸು ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ. ಸೊ ಈ ತುಂಬ ಜನ ಮಕ್ಕಳು ಸೇರಿದ್ದೀರ, ನಿಮಗೂ ಕೂಡ ಮ್ಯಾಥಮೆಟಿಕ್ಸ್ ತುಂಬ ಕಷ್ಟನೇ ಅನಿಸಿರುತ್ತೆ. ಬಟ್ ಮ್ಯಾಥಮೆಟಿಕ್ಸ್ ಅಥವಾ ಮ್ಯಾಥ್ಸ್ ಇಲ್ಲದೇ ಜಗತ್ತೇ ಇಲ್ಲ ಇವತ್ತು. ಅಷ್ಟರ ಮಟ್ಟಿಗೆ ಮ್ಯಾಥ್ಸ್ ಅನಿವಾರ್ಯತೆ ಇದೆ. ನಮ್ಮ ಪೂರ್ವಜರು ಭಾರತೀಯರು ಝೀರೋವನ್ನು ಕಂಡುಹಿಡಿದ್ರು ಅನ್ನೋ ಒಂದು ಮಾತಿದೆ. ಆ ಝೀರೋ ಇಲ್ಲ ಅಂದರೆ ಇವತ್ತು ಏನೂ ಇಲ್ಲ. ಆ ಝೀರೋನ ಮಹತ್ವವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದು ಭಾರತೀಯರು. ಹಾಗೆಯೇ ಮ್ಯಾಥಮೆಟಿಕ್ಸ್ ಬಹುದೊಡ್ಡ ಇತಿಹಾಸನೇ ಇದೆ. ಈಗೇನು ಅಕಸ್ಮಾತ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಏನು ಕರಿತಾ ಇದ್ದಾರೆ, ಇದು ಇವತ್ತು ನೆನ್ನೆದಲ್ಲ, ತುಂಬ ಸಾವಿರಾರು ವರ್ಷಗಳ ಇತಿಹಾಸನ ಹೊಂದಿರತಕ್ಕಂಥ ಒಂದು ಟೆಕ್ನಾಲಜಿ ಅಥವಾ ಒಂದು ಗಣಿತ ಕಲೆ ಅಂತ ನಾವು ಕರಿಬೋದು. ಸೊ ಮಕ್ಕಳು, ನನ್ನ ಮಗನು 4th ಸ್ಟ್ಯಾಂಡರ್ಡು, ಅವನು ಈ ಥರ ಅಬ್ಯಾಕಸ್ ಏನೋ ಮಾಡ್ತಾ ಇರ್ತಾನೆ. ನಾವೆಲ್ಲ ಓದಬೇಕಾದ್ರೆ ನಮಗೆಲ್ಲ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಈಗಂತೂ ಟೆಕ್ನಾಲಜಿ ಇದೆ. ಜೊತೆಗೆ ಈ ಕಾರ್ತಿಕ್ ಮತ್ತು ಈ ಮೋಹನ್ಸ್ ಕ್ವಿಕ್ ಅಬ್ಯಾಕಸ್ ಸಂಸ್ಥೆ ಏನು ಮಾಡ್ತಾ ಇದೆ, ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಮ್ಯಾಥಮೆಟಿಕ್ಸನ್ನು ಹೇಗೆ ಸುಲಭವಾಗಿ ಕಲಿಬೇಕು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದೀರಾ. ನಿಜಕ್ಕೂ ಕೂಡ ಥ್ಯಾಂಕ್ಸ್. ನನ್ನ ಮಗ ಹೇಳ್ತಿರ್ತಾನೆ, ಏನಾದರೂ ಮ್ಯಾಥ್ಸ್ ಕಲಿಬೇಕಾದ್ರೆ ಅದು ಕಷ್ಟ ಇಲ್ಲ ಪಾಪ, ತುಂಬ ಈಸಿ ನೋಡಿ, ಈ ಥರ ಮಣಿನ ನೋಡಿಸ್ಬಿಟ್ಟು ಹೇಳ್ತಾ ಇರ್ತಾರೆ, ಈ ಥರ ಲೆಕ್ಕ ಮಾಡ್ಬೋದು ಅಂತ. ಈಗ 10 ವರ್ಷಗಳಿಂದ ಕಾರ್ತಿಕ್ ಮತ್ತು ಅವರ ಸ್ನೇಹಿತರು ಈ ರೀತಿಯಾಗಿ ಅಬ್ಯಾಕಸನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ನೀವೆಲ್ಲ ಅದೃಷ್ಟವಂತರು. ಈ ಥರ ಮ್ಯಾಥಮೆಟಿಕ್ಸನ್ನು ತುಂಬ ಸುಲಭವಾಗಿ ಕಲಿಬಹುದು ಅನ್ನೋದಕ್ಕೆ. ಮುಂದಿನ ಜಗತ್ತು ಅಷ್ಟೇ, ಹಿಂದೆ ಕೂಡ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಆಗಿತ್ತು, ಮುಂದೆ ಕೂಡ ಇನ್ನು ಎಷ್ಟೇ ವರ್ಷ ಆಗಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಎಲ್ಲದಕ್ಕೂ ಬುನಾದಿ ಅಂದರೆ ಅಡಿಪಾಯ ಮ್ಯಾಥ್ಸು. ಸೊ ಅದನ್ನು ಕಲೀರಿ ಚೆನ್ನಾಗಿ. ನಿಮ್ಮ ಲೈಫಲ್ಲಿ ಸಕ್ಸಸ್ ಬೇಕು ಅಂದರೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಇರಲೇಬೇಕು. ಅದು ಎಜುಕೇಷನ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ನಾಳೆ ನಾವು ಲೆಕ್ಕಾಚಾರ ಅಂದರೆ ₹1 ಲೆಕ್ಕಾಚಾರ ಹಾಕಬೇಕಾದ್ರೂ ಕೂಡ ಅಲ್ಲಿ ಮ್ಯಾಥ್ಸ್ ಬೇಕಾಗುತ್ತೆ. ಹಾಗಾಗಿ ಮ್ಯಾಥ್ಸನ್ನು ಯಾರೂ ಹಗುರವಾಗಿ ಪರಿಗಣಿಸಬಾರ್ದು ಮಕ್ಕಳು. ಸೊ ಈಗಾಗಲೇ ನೀವು ಅಬ್ಯಾಕಸನ್ನು ಕಲಿತು ಈಗಾಗಲೇ ಕಾಂಪಿಟೇಷನ್ನ ಎದುರಿಸಿದ್ದೀರಾ. ಕೆಲವರು ನಾವು ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ನ ಬಿಟ್ಟುಬಿಡಿ, ಪ್ರೈಸ್ ಬಿಟ್ಟು ಕಲಿಯೋದನ್ನು ಅದ್ಭುತವಾಗಿ ಇನ್ನಷ್ಟು ಸುಲಭವಾಗಿ ಕಲಿಬೋದು ಅನ್ನೋ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಕಾರ್ತಿಕ್ ಆ್ಯಂಡ್ ಟೀಮ್.